ಅಪ್ಪುಗೌಡ ಪಾಟೀಲ್ ಅವರು ಬಾಗೇವಾಡಿಯ ನಾಯಕರನ್ನ ಬರಮಾಡಿಕೊಳ್ಳೋಣ. ನಮ್ಮ ಮಣ್ಣಿನ ಮಗ ಮಾಜಿ ಪ್ರಧಾನಿಗಳು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡ ಸಾಹೇಬರನ್ನು ನಮಸ್ಕರಿಸಿ, ಅದೇ ರೀತಿ ನಾಡ ಕಂಡ ಒಂದು ವಿಶೇಷವಾದಂಥ ವ್ಯಕ್ತಿತ್ವವುಳ್ಳ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಅಧ್ಯಕ್ಷರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಅಣ್ಣನಾದ ಕುಮಾರಣ್ಣವರೇ, ಬಿಜಾಪುರ ಜಿಲ್ಲೆಯಲ್ಲಿ ಜಾತ್ಯತೀತ ಜನತಾದಳ ಎಲ್ಲಿ ಐತಿ ಅಂತಿದ್ರು, ಬಂದು ನೋಡ್ರಿ ಇಲ್ಲೈತಿ ಅಂತ ಹೇಳಿ ಇವತ್ತು ತೋರಿಸುವಂತ ಒಂದು ಕಾರ್ಯಕ್ರಮ ನೀವೆಲ್ಲ ಕೂಡಿ ಮಾಡಿದ್ದೀರಿ. ಅದನ್ನ ಹೆಮ್ಮೆ ಪಡುವಂತದ್ದು. ಮುಂಬರುವ NDA ಜೊತೆ ಇದು ಮಾಡಿಕೊಂಡು ಟೈಅಪ್ ಮಾಡಿಕೊಂಡು ಹೊಂದಾಣಿಕೆ ಮೇಲೆ ಸೀಟ್ಗಳನ್ನ ಆರಿಸ್ತಾರ. ಅವಾಗ ಏನದ, ನಾವು ಎಲ್ಲಿ ಜಾತ್ಯತೀತ ಜನತಾದಳಕ್ಕೆ ಟಿಕೆಟ್ ಸಿಗ್ತದ ಅಲ್ಲಿ ಬಿಜೆಪಿಯ ಎಲ್ಲ ನಾಯಕರು ನಮ್ಮನ್ನ ಬೆಂಬಲಿಸ್ತಾರ. ನಾವೇನದ ಎಲ್ಲಿ ಬಿಜೆಪಿ ಟಿಕೆಟ್ ಸಿಗ್ತಾವು ಅಲ್ಲಿ ನಾವೆಲ್ಲರೂ ಬೆಂಬಲಿಸಿ ಒಟ್ಟಿನ ಮಟ್ಟಿಗೆ ಏನಾಗಬೇಕಂದ್ರ ನಮ್ಮ ಜಿಲ್ಲೆಯಲ್ಲಿ 8 ಸ್ಥಾನ ಅದಾವು, 8 ಸ್ಥಾನ ನಾವು ಗೆಲ್ಲುವಂತದ್ದಾಗಬೇಕಂತೇಳಿ ನಿಮ್ಮಲ್ಲೆಲ್ಲ ಕೈ ಜೋಡಿಸಿ ಮನವಿ ಮಾಡ್ಕೋತೀನಿ. ನಮ್ಗೆ ಉದಾಹರಣೆ ಕೊಟ್ಟು ಬಿಟ್ಟಿದ್ದಾರೆ. ಏನಂದ್ರೆ 2 ಸಲ ಮುಖ್ಯಮಂತ್ರಿಯಾಗಿ ಕುಮಾರಣ್ಣವರು ಅಧಿಕಾರ ವಹಿಸ್ಕೊಂಡ್ರು. ಅವಾಗ ಏನದ ಅನಿವಾರ್ಯ ಇತ್ತು, ನಮಗ ಕುದುರೆ ನಂಬುದು ಜಬೀರಿ ನಿಂಬುದು ಅನ್ನಂಗಾಗಿತ್ತು. ಕುದುರೆ ಮೇಲೆ ಏನೋ ಕುಮಾರಣ್ಣ ಅವ್ರನ್ನ ಕುಂದ್ರಿಸಿದ್ರಿ, ಆದ್ರೆ ಏನದ ಲಗಾಮ ಬೇರೆಯವ್ರ ಕೈಯಾಗಿತ್ತು. ಹಂಗಾಗಿ ಸರಿಯಾಗಿ ಆಡಳಿತ ಕೊಡ್ಲಕ್ಕಾಗ್ಲಿಲ್ಲ. ನೀವೆಲ್ಲ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ದಿಟ್ಟ ಹೆಜ್ಜೆ ಹಾಕಿ ಒಳ್ಳೆ ಕೆಲಸವನ್ನ ಮಾಡಿ ಈ ಪಕ್ಷಕ್ಕೆ ಬೆಂಬಲಿಸಿರಿ ಅಂತೇಳಿ ತಮಗೆಲ್ಲರಿಗೆ ಬಾಗೇವಾಡಿ ತಾಲೂಕದಿಂದ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಲಿನ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಸಹೋದರರಿಗೆ ಮತ್ತೊಮ್ಮೆ ವಂದಿಸಿ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರ ಜೊತೆಯಲ್ಲಿ ಗಣ್ಯರು ಹಾಗೂ ಎಲ್ಲರೂ ಕೂಡಿದ್ದಾರೆ, ಎಲ್ಲರಿಗೆ ವಂದಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಆಶೀರ್ವಾದ ಸದಾಕಾಲ ನನ್ನ ತಲೆ ಮೇಲೆ ಆಶೀರ್ವಾದ ರೂಪದಲ್ಲಿ ಇರ್ಲಿ ಅಂತ ತಮ್ಗೆಲ್ಲರಿಗೆ ಕೈ ಜೋಡಿಸಿ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಅಪ್ಪುಗೌಡರು ಎಲ್ಲರೂ ಒಪ್ಪುವಂತಹ ಮಾತುಗಳನ್ನ ಅದ್ಭುತವಾಗಿ ಮನ ಮುಟ್ಟುವಂತೆ ತಿಳಿಸಿದ್ದಾರೆ. ಒಂದು ಜೋರು ಚಪ್ಪಾಳೆ ಮೂಲಕ ಅಪ್ಪುಗೌಡ ಪಾಟೀಲ್ ಅವರಿಗೆ